ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಪರಿಹಾರ ಬೇಕಾಗಿದೆ. ನಾವು ಈಗಾಗಲೇ ಪೂರ್ವಭಾವಿ ಸಭೆಯನ್ನ ನಡೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಳೆ ಬಂದ ಮೇಲೆ ಆಗಿರುವಂತ ಅನಾಹುತದ ನಂತರ ನೀವು ಹೇಳೋದಲ್ಲ ಸರ್. ಮಳೆ ಹಿಂಗಾಗುತ್ತೆ ಅಂತ ಹವಾಮಾನ ಇಲಾಖೆಗೂ ನಿಮಗೆ ಯಾಕೆ ಆ ಲಿಂಕ್ ಇಲ್ವಾ? ಹವಾಮಾನ ಇಲಾಖೆ ಹೇಳೋದೆಲ್ಲ ಸುದ್ದಿಗಳು ಬರಲ್ವಾ? ತಿಳ್ಕೊಳ್ಳಲ್ವಾ? ಹವಾಮಾನ ಇಲಾಖೆ ಹೇಳೋ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿತ್ತು, ಅಲರ್ಟ್ ಆಗಬೇಕಾಗಿತ್ತು. ಯಾಕಾಗಲ್ಲ ಅವಾಗ? ಇಡೀ ಸ್ವಲ್ಪ ಭಾಳ ಜಾಸ್ತಿ ರೈನ್ಫಾಲ್ ಭಾಳ ಜಾಸ್ತಿ ಮಳೆ ಇತ್ತು. ಲಾಸ್ಟ್ ಡಿಕೇಡ್ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪಲ್ ಆಫ್ ಲೊಕೇಶನ್. 104 mm ರೈನ್ಫಾಲ್ ಇನ್ ಏರಿಯಾಸ್. ಕೆಂಗೇರಿನಲ್ಲಿ 132, ಚೌಡೇಶ್ವರಿ ನಗರ್ನಲ್ಲಿ 103 mm, ಕೋರಮಂಗಲ 96 mm, HL ಮಹದೇವಪುರ ಏರಿಯಾದಲ್ಲಿ 93 mm. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ಟು ಇನ್ ಅ ಸ್ಮಾಲ್ ಇಂಟೆನ್ಸಿಟಿ ನಮಗೆಲ್ಲರಿಗೂ ಗೊತ್ತಿದೆ. 3 ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಭಾಳ ಜಾಸ್ತಿ ಇತ್ತು. ಆ್ಯಂಡ್ ನಮ್ಮ ತಂಡಗಳು ಅಲರ್ಟ್ ಆಗಿದ್ದರು. ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್, ಕಂಟ್ರೋಲ್ ರೂಮ್ ಪರ್ಸ್ನಲ್, ನಮ್ಮ ಸಬ್ ಡಿವಿಷನ್ ಜನರು ದೇವರ್ ಆನ್ ಅಲರ್ಟ್. ಎಲ್ಲಿ ನಮಗೆ ಕಾಲ್ಸ್ ಬರ್ತಾಯಿತ್ತು, ಎಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾಯಿತ್ತು, ಅದು ಎಲ್ಲ ಸರಿಪಡಿಸಲಿಕ್ಕೆ ನಮ್ಮ ಟೀಮ್ ಕೆಲಸ ಮಾಡಿದೆ. ಬೆಂಕಿ ಹತ್ತಿದಾಗ ಬಾವಿ ತೋಡೋ ಕೆಲಸ ಅಲ್ಲ ಸರ್. ಯಾಕೆ ಹೂಳು ತೆಗೆದಿಲ್ಲ ರಾಜಕಾಲುವೆಗಳದಂತ ಉತ್ತರ ಕೊಡಿ. ಆ ಟೆಂಡರ್ ತೊಗೊಂಡಿರೋರ ಕಥೆ ಏನು ಕೇಳಿ. ಮಳೆ ಬಂದಾಗ ಅದೇ ಕ್ಲೀನ್ ಆಗುತ್ತೆ ಅನ್ನುವಂಥ ಮನೋಭಾವನೆ ಅಷ್ಟೇ.